ಅನ್ನ ಕೊಡುವ ರೈತನ ಸಂಕಷ್ಟಕ್ಕೆ ಅಧಿಕಾರಿಗಳು ಸ್ಪಂದಿಸಬೇಕು. ದೇಶದ ಬೆನ್ನೆಲುಬು ಎನ್ನುವಂತೆ ದೇಶಕ್ಕೆ ಅನ್ನ ಕೊಡುವ ರೈತನ ಬೆನ್ನು ಮುರಿಯುವ ಕೆಲಸ ಮಾಡಲಾಗುತ್ತಿದೆ ಎಂದು ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಕಾಸರಘಟ್ಟ ಹೇಳಿದರು. ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಕರ್ನಾಟಕ ದಕ್ಷಿಣ ಪ್ರಾಂತ್ಯ ತಾಲೂಕು ಘಟಕ ಇವರ ವತಿಯಿಂದ ಅಸಮರ್ಪಕ ವಿದ್ಯುತ್ ಪೂರೈಕೆ ವಿರೋಧಿಸಿ ಬಾಲೇನಹಳ್ಳಿ ಬೆಸ್ಕಾಂ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆ ಹಾಗೂ ಧರಣಿ ಹಮ್ಮಿಕೊಳ್ಳಲಾಯಿತು. ಈ ಪ್ರತಿಭಟನೆಯಲ್ಲಿ ಅವರು ಮಾತನಾಡಿದರು. ಅದ್ರ ಮಧ್ಯೆ ಅಲ್ಲೆಲ್ಲೋ ಎಂಡ ಕುಟ್ಕೊಂಡ್ ಜೊತೆನೋ ಬಿಸ್ಕಿಟ್ ಆಡೋನ್ ಜೊತೆನೋ ಅಂತ ಬಂದಿದೀವಿ ನಾವು. ಹಂಗೆ ಕಿಸಾನ್ ಸಂಘಕ್ಕೆ ಬಂದವರು ನಾವು. ಭಾರತೀಯ ಕಿಸಾನ್ ಸಂಘ ಕಳೆದ 45 ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಅನೇಕರು ಕೇಳ್ತಾರೆ, ಎಲ್ಲಿದೆ ನೀವು ಕಿಸಾನ್ ಸಂಘ? 45 ವರ್ಷದಿಂದ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಭಾರತೀಯ ಕಿಸಾನ್ ಸಂಘ ಒಂದು ಅಖಿಲ ಭಾರತ ಸಂಘಟನೆ. ಡೆಲ್ಲಿನ ನಮ್ಮ ಸಂಘ ಘಟಕ ಇದೆ, ರಾಜ್ಯದಲ್ಲಿ ಘಟಕ ಇದೆ, ಜಿಲ್ಲೆಯಲ್ಲಿ ಘಟಕ ಇದೆ, ತಾಲೂಕಲ್ಲಿದೆ, ಗ್ರಾಮದಲ್ಲಿದೆ ನಮ್ಮ ಘಟಕ. ಹಾಗಾದ್ರೆ 45 ವರ್ಷದಿಂದ ಏನ್ ಕೆಲಸ ಮಾಡ್ತಾ ಇದೀವಿ? ನಮ್ ಕೆಲಸ ಕಲ್ಲು ಹೊಡೆಯೋದು, ಬೆಂಕಿ ಹಾಕೋದು, ಬಸ್ ಅಡ್ಡ ಹಾಕೋದು ಅದಲ್ಲ ನಮ್ ಕೆಲಸ. ನಮ್ ಹಿರಿಯರು ಸ್ಥಾಪನೆ ಮಾಡುವಾಗ ಏನ್ ಹೇಳಿದ್ರು? ರೈತ ಸರಿ ಮಾಡಿ, ರೈತ ಸರಿ ಆದ್ರೆ ದೇಶ ಸರಿ ಆಗುತ್ತೆ ಅಂತ. ಹಂಗ ರೈತ ಸರಿ ಇಲ್ವಾ? ಇಲ್ಲ, ನಾವು ಸರಿ ಇಲ್ಲ. ನಾವು ಸರಿ ಇಲ್ಲ ಅನ್ನೋದನ್ನ 1979 ಮುಂಚೆನೆ ಅವ್ರು ಅಧ್ಯಯನ ಮಾಡಿದ್ರು. ಅದಕ್ಕೆ ರೈತರನ್ನ ಸರಿ ಮಾಡಿ. ರೈತರನ್ನೇನ್ ಸರಿ ಮಾಡೋದು? ರೈತರ ಹತ್ರ ಹೋಗಿ, ನಮ್ಮನ್ನ ಯಾರೋ ನಮ್ಮ ಬೆವರನ್ನ ಕಿತ್ಕೊಂಡು ತಿಂತಾ ಇದ್ದಾರೆ, ಯಾರೋ ನಮ್ಮ ರಕ್ತನ ಹೀರ್ತಾ ಇದ್ದಾರೆ, ಯಾರೋ ನಮ್ಮನ್ನ ಮೋಸ ಮಾಡ್ತಾ ಇದ್ದಾರೆ, ಅದನ್ನ ತಿಳಿಸಿ ಅವರಿಗೆ. ಹಳ್ಳಿಗೆ ಹೋಗಿ ಆ ವಿಚಾರನ ರೈತರಿಗೆ ತಿಳಿಸಿ, ಆ ರೈತರನ್ನ ಮುಖಂಡರನ್ನಾಗಿ ಮಾಡಿ. ಹರ್ ಕಿಸಾನ್ ಅಮರ ನೇತಾ. ಎಲ್ಲ ರೈತರು ಲೀಡರ್ ಆಗಬೇಕು, ನಾಯಕರಾಗಬೇಕು. ಎಲ್ಲಾ ರೈತರು ಇನ್ನೊಬ್ಬನಿಂದ ಗುಲಾಮರಲ್ಲ, ಗಂಗಾಧರನಿಂದ ಬರಬೇಕು, ತಿಪ್ಪೇಸ್ವಾಮಿಯಿಂದ ಬರಬೇಕು, ಏಕಾಬ್ದಪ್ನಿಂದ ಬರಬೇಕು. ಅಲ್ಲ, ಅವನೆಲ್ಲ ಲೀಡ್ರು, ನಾನೆಲ್ಲ ಲೀಡ್ರು. ನಮ್ಗೆಲ್ಲ ವಿಚಾರ ಲೀಡರ್ ಅಂದ್ರೆ ಏನು? ಅವ್ನಿಗೆಲ್ಲ ವಿಚಾರ ಗೊತ್ತಿರ್ತದೆ, ಅವನೆಲ್ಲ ವಿಚಾರ ಮಾತಾಡ್ತಾನೆ, ಎಲ್ಲ ವಿಚಾರ ತಿಳ್ಕೊಂಡಿರ್ತಾನೆ. ಈಸ್ ದ ಲೀಡರ್, ಅವನು ಲೀಡ್ರು. ಹಂಗಂದ್ರೆ ರೈತರು ಕೂಡ ಲೀಡರ್ ಆಗ್ಬೇಕು ಅಂದ್ರೆ ಎಲ್ಲ ವಿಚಾರವನ್ನ ಅವ್ರು ತಿಳ್ಕೊಂಡಿರ್ಬೇಕು. ಅದಕ್ಕೋಸ್ಕರ ನೀವು ಗ್ರಾಮಕ್ಕೆ ಹೋಗಿ ಗ್ರಾಮದಲ್ಲಿ ಹೇಳಿ, ರೈತರ ಹತ್ರ ಮಾತಾಡಿ ಅಂತೇಳಿ ಅನೇಕ ಸ್ವಯಂ ಸೇವಕರನ್ನ ನಮ್ಮ ಕಿಸಾನ್ ಸಂಘದಲ್ಲಿ 120ಕ್ಕೂ ಹೆಚ್ಚು ಜನ ಪೂರ್ಣಾವಧಿ ಕಾರ್ಯಕರ್ತರಿದ್ದಾರೆ. ಪೂರ್ಣಾವಧಿ